ಶಿಶಿರ್ ಅವ್ರನ್ನು ಇವತ್ತು ಕೇಳಿದಾಗ ಅವರು ಇದೇ ಉತ್ತರ ಹೇಳಿದ್ರು ಮಧ್ಯಾಹ್ನ. ಇವತ್ತು ನೀವು ಅದನ್ನ ಹೇಳ್ತಾ ಇದ್ದೀರಿ. ಅವ್ರ ಥಾಟ್ ಅದು, ಇದು ನನ್ನ ಥಾಟ್. ಸೊ ಐ ಥಿಂಕ್ ದೇ ಬೋತ್ ಡಿಸರ್ವ್. ಅಂದ್ರೆ ತುಂಬಾ ಪ್ರಾಮಾಣಿಕವಾಗಿ ಎಲ್ಲೂ ಮೋಸ ಮಾಡದೆ ಆಟ ಆಡಿದ್ದಾರೆ, ಯಾರಿಗೂ ಮನ್ಸು ನೋಯಿಸದೆ ಆಟ ಆಡಿದ್ದಾರೆ. ಸೊ ಅವ್ರಿಬ್ರಲ್ಲಿ ಒಬ್ರು ಗೆದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲ 7th 8th ವರೆಗೂ ವೇಟ್ ಮಾಡ್ತಾ ಇದ್ವಿ ನಾವು, ಜಗಳಗಳು ಆಮೇಲೆ ಸ್ಟಾರ್ಟ್ ಆಗ್ತಾ ಇದ್ವಿ. ಈ ಸಲ ಸೀಸನ್ ಅಲ್ಲಿ ಯಾರು ಗೆಲ್ತಾರೆ? ನಾನು ಕೇಳ್ಬೇಡಿ ಅಂತ ಕ್ವಶನ್ಸ್. ಎಲ್ಲರೂ ಗೆಲ್ಲಿ, ಗೆಲ್ಬೇಕು. ನಿಮ್ ಪ್ರಕಾರ ನಿಮ್ ಎಕ್ಸ್ಪೆಕ್ಟೇಷನ್ ಯಾರ ಮೇಲೆ ಇದೆ? ಕರೆಕ್ಟ್ ಆಗಿ ಪ್ರಾಪರ್ ಆಗಿ ವಾಚ್ ಮಾಡಿದ್ರೆ ಏನಾದ್ರು ನೀವು ವಾಚ್ ಮಾಡಿಲ್ಲ ಇಲ್ಲ, ರೆಗ್ಯುಲರ್ ಆನ್ ಅಂಡ್ ಆಫ್ ಆ ಥರ ಆಗ್ತಾರೆ. ಮ್ಯಾಮ್ ಒಂದು ಗೆಸ್ ಅಂದ್ರೆ ಯಾರು? ಗೊತ್ತಿಲ್ಲ. ಗೆಸ್ ಅದೇ ಗೆಸ್ ಹನುಮಂತು ಅಂತಾರೆ, ತ್ರಿವಿಕ್ರಮ್ ಅಂತಾರೆ. ನಾನು ನಮಗೂ ಹುಡುಗಿ ಗೆಲ್ಲಿ. ಅನ್ಸುತ್ತೆ ಮೇಡಮ್? ಅಲ್ಲ, ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾರ ಮೇಲೆ ಇದೆ? ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಈ ಸತಿ ಹೆಣ್ಮಕ್ಳಿಗೆ ಇದ್ರೆ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಈ ಸೀಸನ್ ಅಂತ ಗೆಲ್ಲಿ ಅಂತ. ಮೋಕ್ಷಿತ ಚೆನ್ನಾಗಿ ಆಡ್ತಿದ್ದಾರೆ. ಹಾಗೆ ಹನುಮಂತ್ ಸೂಪರ್, ಉತ್ತರ ಕರ್ನಾಟಕದಲ್ಲಿ ಅವನ್ ಗೆದ್ರೆ ಚೆನ್ನಾಗಿರುತ್ತೆ. ಮ್ಯಾಮ್ ಐಶ್ವರ್ಯ ಮೇಡಮ್ ಇಲ್ಲೇ ಇದ್ದಾರೆ. ಈ ಸೀಸನ್ ಹೇಗೆ ಆಡಿದ್ರು? ಐಶು ಗೆಲ್ಬೇಕು ಅಂತ ತುಂಬಾ ಆಸೆ ಇದೆ, ಬಟ್ ಅವ್ರು ಗೆದ್ದಿದ್ದಾರೆ. ಕರ್ನಾಟಕದ ಜನರ ಮನಸ್ಸು ಗೆದ್ದಿದ್ದಾರೆ. ಡಾಕ್ಟರ್ ಆಫ್ ಕರ್ನಾಟಕ ದಟ್ ಈಸ್ ಬಿಗ್ಗೆಸ್ಟ್ ಥಿಂಗ್ ಆಕ್ಚುಲಿ. ಗೆದ್ದಂಗೆ. ಮ್ಯಾಮ್ ನಿಮ್ಗೆ ಯಾರು ಗೆಲ್ಬೇಕು? ನಾನು ಆಲ್ರೆಡಿ ಹೇಳಿದೆ, ಐ ಥಿಂಕ್ ಹನುಮಂತು ಅಥವಾ ಮೋಕ್ಷಿತ ಗೆದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಅವ್ರಿಬ್ರಲ್ಲಿ ಒಬ್ರು ಗೆದ್ರೆ ಸಖತ್ ಖುಷಿ ಆಗುತ್ತೆ. ದೇ ಬೋತ್ ಆರ್ ಡಿಸರ್ವ್. ಬೇಕಂದ್ರೆ ಜಗಳ ಆಡಿಲ್ಲ. ಸೊ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿದ್ದಾರೆ. ಅವ್ರು ಎಲ್ಲಿ ಸ್ಟ್ಯಾಂಡ್ ತಗೋಬೇಕಂತ ಮಾಡಿದ್ದಾರೆ. ಹಾಗಾಗಿ ಅವ್ರು ಗೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್, ಬಿಗ್ ಬಾಸ್ ಯಾರು ವಿನ್ ಆಗ್ಬೋದು ಅನ್ಕೊಂತೀರಾ? ಯಾರು ವಿನ್ ಆಗ್ಬೇಕು ಅಂತ ಕೇಳಿ ನನಗೆ. ಗೆಲ್ಬೇಕು ಇಲ್ಲ ಮೋಕ್ಷಿತ ಗೆಲ್ಬೇಕು, ಇಬ್ಬರಲ್ಲಿ ಯಾರಾಗಿದ್ರು ನಂಗೆ ಖುಷಿ. ಓಕೆನಾ?